ಒಂದು ಕಾಲದೊಳಗ ಒಂದು ಬಾವಿಯ ನೀರು, ಈಗ ನಾವು ಒಂದು ಬಾವಿ ಮುಂದೆ ನಿಂತೀವಿ. ಈ ಬಾವಿಯ ನೀರನ್ನ ಸುಮಾರು 10ರಿಂದ 15, 20 ರೂಪಾಯಿ ತನಕನೂ ಮಾರ್ಯಾರ ಒಂದು ಕೊಡಕ್ಕ. ಅಷ್ಟು ಸ್ಪೆಷಲ್ ನೀರ್ರಿ, ನಿಜವಾಗ್ಲೂ ಅಷ್ಟು ಸ್ಪೆಷಲ್. ಅವಾಗ ಫಿಲ್ಟರ್ ನೀರು ಇರಲಿಲ್ಲ, ಹಿಂಗಾಗಿ ಈ ಬಾವಿಯ ನೀರನ್ನ ತುಂಬಿಕೊಂಡು ಜನ ಊರೂರಿಗೆ ಮನೆಗಳಿಗೆ ಹೋಗಿ ಸಾಗಿಸ್ತಿದ್ರು. ಅಂತಹ ಒಂದು ವಿಶೇಷವಾದಂತಹ ಹೈದರಾಬಾದ್ ನಿಜಾಮರ ಕಾಲದಲ್ಲಿ ಕಟ್ಟಿಸಿದಂತಹ ಬಾವಿಯ ಮುಂದೆ ಇವತ್ತು ನಾವು ನಿಂತಿದ್ದೀವಿ. ಬರ್ರಿ ಆ ಬಾವಿಯನ್ನ ತೋರಿಸ್ತೀನಿ. ಅದ್ರ ಬಗ್ಗೆ ಇಲ್ಲಿಯ ಊರಿನ ಜನ, ಇಲ್ಲಿ ನೀರು ತುಂಬೋಕ್ ಬಂದರು, ಅದ್ರ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ. ಈ ಬಾವಿ ಹಳೆಯ ಜನರಿಗೆ ಗೊತ್ತು. ಸುಮಾರು ಈಗ ಒಂದು 45, 50, 60 ವಯಸ್ಸಿನವ್ರು ಇರ್ತಾರಲ್ವಾ, ಅವ್ರೆಲ್ಲರಿಗೂ ಈ ಬಾವಿ ಗೊತ್ತು. ಈಗಿನ 20, 25, 30 ವಯಸ್ಸಿನ ಹುಡುಗರಿಗೆ ಈ ಬಾವಿ ಗೊತ್ತಿಲ್ಲ. ನೀವ್ ಯಾರಾದ್ರೂ ಈ ಬಾವಿಯನ್ನ ನೋಡಿದ್ರಿ ಅಂತಾದ್ರೆ ಕಮೆಂಟ್ ಅಲ್ಲಿ ಹಾಕಿ ನೀವು ನೋಡಿದೀರಾ ಅಂತ ಹೇಳಿ. ಬರ್ರಿ ಬಾವಿಯನ್ನ ತೋರಿಸ್ತೇನೆ. ಅಪ್ಪಾಜಿ, ಇದು ತುಂಬಾ ಹಳೇದಂತಾರಲ್ರಿ ಬಾವಿ ಇದು? ಭಾಳ ನಿಜಾಮ್ ಸರ್ಕಾರದ. ನಿಜಾಮ್ ಸರ್ಕಾರದ? ಓಹೋ, ಹೈದರಾಬಾದ್ ನಿಜಾಮ್. ಓಹೋ, ಅವಾಗಲ್ರಿ ಅದು. ಅಂದ್ರೆ ಅವಾಗಿಂದ ಇಲ್ಲಿವರೆಗೂ ಈ ನೀರ್ ಹೆಂಗದಾವ ಹಂಗೆ ಅದಾವ? ಹಂಗೆ ಅದಾವ್ರಿ. ಬಟ್ ಸ್ವಲ್ಪ ಈಗ ಅದು ಎಲ್ಲ ಸ್ವಲ್ಪ ಇದು ಬರೋದ್ರಿಂದ ನೀರು ಸ್ವಲ್ಪ ಸಪ್ಪಗಾಗ್ಯಾವ. ಮೊದಲು ಸ್ವೀಟ್ ಇದ್ದು ನೀರು ಫುಲ್ ಸ್ವೀಟ್. ಮೊದಲೇನೋ ಇದನ್ನ ಏನಿಲ್ಲ ಅಂದ್ರು ಮೊದ್ಲು 10 ರೂಪಾಯಿ 20 ರೂಪಾಯಿ ಕೊಡ ಹೆಂಗ್ ಮಾಡ್ತಿದಾರಂತ? ಸ್ವಲ್ಪ ಮೊದಲು ಇಲ್ಲಿ ಫಿಲ್ಟರ್ ನೀರು ಇದ್ದಿಲ್ಲಲ್ಲ, ಅವ ಮಾಡ್ತಾರೆ. ಅಂದ್ರ ಫಿಲ್ಟರ್ ನೀರ್ ಇರ್ಲಾರ್ದಾಗ ಇಲ್ಲಿಂದ ಇವೇ ಯೂಸ್ ರೀ. ಇಲ್ಲಿಂದ ತಗೊಂಡೋಗಿ ಅವ್ರ ಮನೆಗೆ ಹಾಕ್ತಿದ್ರು 20 ರೂಪಾಯಿ ಹಂಗ. 10 ರೂಪಾಯಿ, 5 ರೂಪಾಯಿ, 15 ರೂಪಾಯಿ, 20 ರೂಪಾಯಿ ಲಾಟ್ ಆಯ್ತು. 2 ರೂಪಾಯಿಲಿಂದ ಚಾಲು ಆಯ್ತ್ರಿ. ಯಾರು ವ್ಯಾಪಾರ ಮಾಡ್ತಿದ್ರಿ? ಅಲ್ಲೆಲ್ಲ ಟೆಂಡರ್ ಹಿಡ್ಕೊಂಡು ಬಡತನ ರೀತಿದ್ದು ಅವ್ರ ತಕ್ಕ. ಕಾಲಕ್ಕೆ ಇದ್ದಿಲ್ಲಲ್ಲ, ನೀರಾವರಿ ಇದ್ದಿಲ್ಲ. ಈಗ ನೀರಾವರಿ ಬಂದಾಗ ಎಲ್ಲ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗೈತೆ. ಅವಾಗ ನೀರಾವರಿ ಇದ್ದಿಲ್ಲ, ನಾವೇ ತಂದಿವಲ್ಲ. ಅವಾಗ ಇಲ್ಲಿ ಏನು ಕೇಳೋರು ಇದ್ದಿಲ್ಲ, ಅಷ್ಟು ಕಾಡು. ಈಗ ನೀವು ಯಾವಾಗಿಂದ ಇಲ್ಲೇ ಹೇಳ್ತೀರಿ? ನನಗೆ 10 ವರ್ಷ. ನಿಮ್ಗೆ ಅವಾಗಲಿಂದ ಇವತ್ತಿನ ತರಕೈತಿ. ನಿಮ್ಗೆ ಎಷ್ಟು ವಯಸ್ಸು ಈಗ? 58. 58? ಶಬಾಷ್. ನನಗೆ 10 ವರ್ಷ ಯಾವಾಗ ಜ್ಞಾನ ಆಯ್ತಲ್ಲ, 5ನೇ ಕ್ಲಾಸ್ ಇದ್ದರಿಂದ ಅಲ್ಲಿಂದ ಪ್ರಾರಂಭ ಮಾಡಿ ನೀರು. ಆದ್ರೀಗ ಮೊದಲ ಮಜ್ಜ ಅವರೆಲ್ಲ ಇಲ್ಲೇ. ಅಂದ್ರೆ ಹೈದರಾಬಾದ್ ನಿಜಾಮರ ಕಾಲದಾಗ ಕಟ್ಸಿರೋ ಬಾವಿ ಇದು ಆಗಿದೆ. ಇಲ್ಲಿ ನೋಡ್ರಿ, ಅಪ್ಪರ್ ಹೇಳಕತ್ತಾರ ಇದು ಹೈದರಾಬಾದ್ ನಿಜಾಮರ ಕಾಲದಾಗ ಆಗಿರುವಂತಹ ಬಾವಿ ಅಂತ. ಇಲ್ಲಿವರೆಗೂ ನೀರು ಸ್ವೀಟೇ ಇದಾವಂತ, ಅದು ಸ್ವಲ್ಪ ಕಮ್ಮಿ ಆಗ್ಯಾವ. ಸ್ವಲ್ಪ ಕಮ್ಮಿ ಆಗ ಇವೆಲ್ಲ ನೀರು ಬಂದ್ವಲ್ಲ, ಫಿಲ್ಟರ್ ನೀರು ಬಂದ್ವಲ್ಲ, ವೇಸ್ಟ್ ಏನು ಬಿಡ್ತಾರಲ್ಲ, ಹಂಗಾಗಿ ಸ್ವಲ್ಪ ಸ್ವೀಟ್ ಕಮ್ಮಿ ಆಗಿದೆ. ಇಲ್ಲಾಂದ್ರೆ ಫುಲ್ ಸ್ವೀಟ್, ಸರಿದಿ ಬರಂಗಿಲ್ಲ, ಕಿಡ್ನಿಗೆ ಎಫೆಕ್ಟ್ ಇಲ್ಲ. ಮತ್ತೇನೋ ಇದು ಮುಂಬೈಗೆಲ್ಲ ಒಯ್ದಾರ ಅಂತಲ್ರಿ? ಎಲ್ಲ ಎರಡು ಬೆಂಗಳೂರಿಗೆಲ್ಲ ಚೆಕಪ್ ವಾಟರ್ ಚೆಕ್ ಮಾಡ್ಕೊಂಬಂದಾರ. ಇದರಿಂದ ಏನು ಸರ್ದಿ ಇಲ್ಲ, ಏನಿಲ್ಲ, ಕಿಡ್ನಿಗೆ ಎಫೆಕ್ಟ್ ಇಲ್ಲ. ನೀರು ಕುಡಿದ್ರೆ ಬ್ಯಾಸಿಗೆಲ್ಲಿ ಕುಡಿದ್ರೆ 1 ಲೋಟ ಕುಡಿದ್ರೆ ಜಲ್ದಿ ನೀರು ಅಡಿಕೆ ಆಗಲ್ಲ. ಮತ್ತೆ ಎಲ್ಲೇ ಮುಂಬೈ ಗಿಂಬೈ ಎಲ್ಲ ಕಡೆ ತಗೊಂಡೋಗಿರಂತಾರ? ಒಂದಾರ್ರಿ ಅವಾಗೆಲ್ಲ ನಮ್ಗೆ ನಾವಂತ ಗೊತ್ತಿಲ್ಲ, ಹೇಳಿ ನಾವು ಕೇಳಿವಿ ನಾವು. ಮತ್ತೆ ಬಸ್ ಡ್ರೈವರ್ಸ್ ಎಲ್ಲ ತಗೊಂಡೋಗಿ ಕೊಡ್ತೀರಂತ? ಅಲ್ಲ ಕೊಡ್ತಿದ್ರಿ, ಬಟ್ ನಮ್ಗೆ ಅಷ್ಟೇ ಇದಿಲ್ಲ. ನಾವು ಹೇಳಕತ್ತೀವಲ್ಲ, ಹೇಳಿದ್ದನ್ನೇ ಕೇಳಿವಿ. ಈ ಥರ ಇದು ಇದರಿಂದ ಕಿಡ್ನಿಗೆ ಆದ್ರೆ ಎಫೆಕ್ಟ್ ಇಲ್ಲ, ಕಿಡ್ನಿ ಫುಲ್ ಕ್ಯೂರ್ ಇರ್ತದೆ. ಕಿಡ್ನಿನೇ ಮೇನ್. ಈ ನೀರು ಕುಡ್ದಾಗ ಕಿಡ್ನಿ ಫುಲ್ ಚಲೋ ವರ್ಕ್ ಮಾಡ್ತದೆ. ನೀವು ಅವಾಗಿಂದ ಇವ ನೀರು ಕುಡಿಯತ್ತೀರಿ? ನಮ್ಮ ಅಜ್ಜ, ನಮ್ಮ ಅಪ್ಪನ ತಂದೆ, ಅವ್ರ ಅಪ್ಪನ ತಂದೆ, ಅವರ ನಿಮ್ಮ ಅಪ್ಪನ ತಂದೆ, ಅವ್ರ ಅಪ್ಪನ ತಂದೆಯಿಂದನೂ ಇವೇ ನೀರು ಕುಡಿಯತ್ತೀರಿ? ಇಲ್ಲೇ ಎರಡೇ ಬಾಯಿ ಇರೋದು, ಒಂದ್ ಆ ಕಡೆ ಒಂದ್ ಈ ಕಡೆ. ಯಾವ ಕಡೆ ಇದ್ರಿ? ಅಲ್ಲಿ ಪೂರ ಗುಡ್ದಾಗ ಅದ್ರ ಅದೆಲ್ಲ ಮುಚ್ಚಿಬಿಡತ್ತೆ. ಮುಚ್ಚದ? ಅದಕ್ಕೆ ಅಂತಾರೆ ಅದು ಕಾಸ್ ಬಾಯಿ ಅಂತಾರ. ಮಾನ್ಕೇರಿ ಕಾಸ್ ಬಾವಿ, ಮಾನ್ಕೇರಿ. ಎರಡು ಸ್ವೀಟ್ ನೀರು. ಇನ್ನೊಂದು ಇಲ್ಲಿ ಸೆಂಟರ್ ಒಂದು ಅನುಗುಣ ಬಾಯಿ ತಿತ್ತದು. ಅಲ್ಲಿ ಅಷ್ಟು ನೀರು ಕುಡಿದ್ರೆ ಸೆಕೆ ಬೀಳೋದು ಜಾಸ್ತಿ. ಅಂದ್ರೆ ಅಲ್ಲಿ ಇದ್ರ ದರ್ಬಾರ್ ತಾಕದಲ್ಲ? ಅಲ್ಲಿ ಅಲ್ಲ, ದರ್ಬಾರ್ ತಾಕಿದ್ದು ಕಾಸು ಬಾಯಿ. ಇಲ್ಲಿ ತಪ್ಪಗೊಂಡ್ ಬಸ್ಸಲ್ಲಿ ನಡಬರ್ಕ್ ಬರ್ತೀವಿ ರೀ, ಅಲ್ಲೊಂದು ಇತ್ತು. ದರ್ಬಾರ್ ತಾಕ ಒಂದು ಬಾವಿ ಅದಲ್ಲ, ಅದು ಕಾಸು ಬಾಯಿ. ಅದೇ ಕಾಸು ಬಾಯಿ. ಇದ್ರಂಗೆ ರೌಂಡ್ ಅದ, ಅದನ್ನು ಗುಡದ ದಡಿಗೆ ಅದ. ಅಲ್ಲಿಂದ ನೋಡೋದು ಈ ನೀರ್ಲಿಂದ ಎಲ್ಲಿ ಬೆಂಗಳೂರು ತಾನೆ ಎಫೆಕ್ಟ್ ಇಲ್ಲ. ಅವಾಗಿಂದ ಇವಾಗಿನ ತನಕ ಬಳಸತ್ತಾರ ಅಂದ್ರೆ ಯೋಚನೆ ಮಾಡ್ಬಿಡ್ರಿ. ಮತ್ತೆ ನೀರು ಕಮ್ಮಿ ಅಂತೂ ಆಗಿಲ್ಲ ಅಂತ ಹೇಳ್ತಾರೆ. ಒನ್ ಟೈಮ್ ಖಾಲಿ ಆಗಿತ್ತು ಅಷ್ಟೇ. ಒನ್ ಟೈಮ್ ಖಾಲಿ ಆಗಿತ್ತು. ನಾವು ಯಾವಾಗ ಒಂದು 5 ವರ್ಷದಿಂದ ಇರ್ಬೋದಾ? ಒಂದು 7 ವರ್ಷ ಕಾಲ ಆಯ್ತು. ಒಂದು 7-8 ವರ್ಷ ಕೆಳಗೆ ನೈಟ್ 2 ಗಂಟೆ ಬಂದು ತುಂಬ್ಕೊಂಡು ಹೋಗಿ. ಅದು ನೀರು ಫುಲ್ ಫಾಸ್ಟ್ ಅದ, ಜಲ್ಲಿ ಫುಲ್. ಎಷ್ಟು ಒಳಗೆ ಐತ್ರಿ ಇದು? ಭಾಳ ಒಳಗೈತೆ ಸರ್. ಹೌದ್ರಿ? ಎಷ್ಟು ಇರ್ಬೋದ್ರಿ ಅಂದಾಜು? ನಮ್ಮ ಫೀಟ್ ಲೆಕ್ಕ ಅಂದ್ರೆ ಗೊತ್ತಿಲ್ಲ. ಆಲ್ಮೋಸ್ಟ್ ಆಲ್ ಒಂದು 8 ಆಳ ಅಡಿ. ಕಂಬ ಅಂದ್ರೆ ಎಷ್ಟು ಕಂಬ ಆಗ್ಬೋದ್ರಿ? ಅದು ನಮ್ಗೆ ಕಂಬ ಹೈಟ್ ಅಂದ್ರೆ ಗೊತ್ತಿಲ್ರಿ, ಬಟ್ ಹೇಳ್ತಲ್ಲ ಒಂದು 8 ಆಳ. ಒಂದು ಆಳ ಎಷ್ಟೇ ಮನುಷ್ಯ ಎಷ್ಟಿರ್ತಾರ, ನೀವು ಒಂದು 5 ಫೀಟ್ 10 ಫೀಟ್ ಇರ್ಬೋದು. 8 ಫೀಟ್ ಲೆಕ್ಕ ಅಂತ ಆಳ ಅಂತಾರ ಅದಕ್ಕೆ. ಒಂದು 10 ಫೀಟ್ ಆಳ ಅಷ್ಟು ಒಳಗೈತೆ ನೋಡಿದ್ರು. ಈ ಬಾವಿ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ರೀ? ಸರ್, ಇದು ಅನ್ಸೋದೇನಿಲ್ಲ, ಚೆನ್ನಾಗ ನೀರು. ಎಷ್ಟೇ ಫಿಲ್ಟರ್ ಕುಡಿದ್ಲ ಮೊಣಕಾಲು ಬರ್ತದೆ. ಇದು ಯಾವ್ದು ರೋಗ ಬರಲ್ಲ. ಮೊಣಕಾಯಿ ಹಿಡ್ಕೋದು, ಕಾಲು ಹಿಡ್ಕೋದು ಏನೇನಿಲ್ಲ, ಚೆನ್ನಾಗೈತೆ. ನಿಮ್ಮ ಹೆಸರು ರೀ? ಸುಗಯ್ಯ ಸ್ವಾಮಿ ಅಂತ. ಸುಗಯ್ಯ ಸ್ವಾಮಿ.
ಇರೋದು ಏರಿಯಾ ಯಾವ್ದು ನಿಮ್ದು? ನಮ್ದು ನೀರು ಆನ್ ಆಗಿದೆ ಬರ್ರಿ ಕುಡಿದು ನೋಡ್ರಿ ಗೊತ್ತಾಕೈತಿ ನಿಮ್ಗೆ. ಫುಲ್ ಕ್ಯೂ ನೀರು ನಿಜವಾಗ್ಲೂ ತುಂಬ ಅಂದ್ರೆ ತುಂಬ ಸಖತ್ತಾಗದವ್ರಿ ನೀರು. ಅಲ್ಲ ಅವ್ರು ಹೇಳಾರ ಅಂತ ಹೇಳತ್ತಿಲ್ಲ, ನಾನು ನಿಜವಾಗ್ಲೂ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಾರ್ಮಲ್ ನೀರಿಗಿಂತ. ಬಾಟ್ಲಿ ತಗೊಂಡು ತುಂಬ್ಕೊಂಡು ಹೋಗ್ರಿ, ಯೂಸ್ ಮಾಡಿ ರೈಟ್ ಗೊತ್ತಾಗ್ತೈತೆ. ಖರೆ ಮೇನ್ ಆಗ್ತದಲ್ಲ ಪ್ಯೂರ್ ಭೂಮಿಯೆಲ್ಲ ಒಳಗಿಂದ ಬರ್ತದಲ್ಲ, ಫಿಲ್ಟರ್ ಆಗಿ ಎಲ್ಲ ಎಕ್ದಮ್ ಪ್ಯೂರ್ ಬರ್ತಾವ. ಖರೆ ಬಾವಿಯನ್ನು ಉಲ್ಟಾ ನೋಡ್ತಾ ಇದೀವ ಅನಿಸ್ತಿದೆಯಲ್ಲ. ಸದ್ದಾಂ ಹುಸೇನ್ ರೀ. ಇದು ಯಾವಾಗಿಂದ ನೋಡತ್ತೀರಿ ಬಾವಿ ನೀವು? ಅವಾಗಿಂದ ಇಲ್ಲೇ ಒಯ್ಯತ್ತೀರಿ ನೀರು? ನೀರಿನ ಮತ್ತು ನೀರಿನ ವಿಶೇಷತೆ ಏನ್ರಿ ಇದು? ಚಲೋ ಅವ್ರಿ ಕೂಡ ವಿಶೇಷತೆ ಏನ್ರಿ ಅಂದ್ರೆ ಈಗ ನಿಮ್ಗೆ ಹೆಂಗೆ ಪರಿಚಯ ಆಯ್ತು ಇದು? ನಿಮ್ಮ ಅಜ್ಜಾರಿಂದ? ನಮ್ಮ ಅಪ್ಪ ಅವ್ರಲಿಂದ. ನಿಮ್ಮ ಅಪ್ಪವ್ರ ಜೊತೆ ಸಣ್ಣದಾಗ ಬರ್ತಿದ್ರೇನ್ರಿ? ಸೊ ಇದು ಈ ನೀರೆಲ್ಲ ಮುಂಬೈ ಗಿಂಬೈ ಎಲ್ಲ ಕಡೆ ತೊಗೊಂಡು ಹೋಗ್ಯಾರಂತ ಗೊತ್ತಂದ್ರಿ? ಹೌದ್ರಿ. ಹಂಗಲ್ಲ, ಒಂದೊಂದು ಕಡೆ ತೆಳಗೆ ಇಳಿದು ಹೆಂಗೆ ಇಳಿತಿದ್ರಿ? ಹಿಂಗೆ ಹಗ್ಗ ಕಟ್ಟಿ. ವಾ ನೋಡ್ರಿ ಅವ್ರು ಹೇಳಕತ್ತಾರ, ಬ್ಯಾಸಿಗೆ ಒಳಗೆ ಒಂದೊಂದ್ಸತಿ ನೀರು ಖಾಲಿ ಆದಾಗ ಇಲ್ಲಿ ಬಂದು ರಾತ್ರಿ ಹೊತ್ತು ಮಲ್ಕೊಂಡು ರಾತ್ರಿ ಒಂದೊಂದು ಲೋಟ ತುಂಬ್ಕೊಂಡು ಹೋಗ್ಯಾರಂತ. ಎಷ್ಟು ವಯಸ್ಸಿನಾಗ್ರಿ ನೀವು? ಎಷ್ಟು ವಯಸ್ಸಿತ್ರ ಅವಾಗ ನಿಮ್ಗೆ ಅಂದಾಜು? 16-17 ವಯಸ್ಸಿದ್ದಾಗ ರೀ. ನೋಡ್ರಿ ಅವ್ರು 16-17 ವಯಸ್ಸಿದ್ದಾಗ ಇಲ್ಲಿ ಬಂದು ಬ್ಯಾಸಿಗೆ ಒಳಗೆ ಪೂರ್ತಿ ನೀರು ಕೆಲವೊಂದ್ಸಲ ಬತ್ತಿದಾಗ ಆ ಥರ ಅವರು ಒಳಗಡೆ ಹೋಗಿ ಒಂದೊಂದು ಲೋಟ ತುಂಬಿಕೊಂಡು ಮನೆಗೆ ಹೋಗ್ಯಾರಂತ. ಸೊ ಅಷ್ಟು ವಿಶೇಷತೆ ಐತಿ ನೀರು, ಅಂದ್ರೆ ಕುಡಿಯೋಕೆ ಅಷ್ಟು ಯೋಗ್ಯ ನೀರು ಐತಿ. ಅದಾದ್ಮೇಲೆ ತುಂಬ ಮೆಡಿಕಲ್ ಯೂಸಸ್ ಅದಾವ ಇದ್ರೊಳಗೆ. ಫುಲ್ ರಶ್ ಇರ್ತಿತ್ತು ರೀ ಅವಾಗ. ಹೌದ್ರಿ. ಅದು ಯಾವಾಗ ನೀರಿನ ಟ್ಯಾಂಕ್ ಆಗ್ಯದ್ರಿ ಅಲ್ಲಿ, ಹಾಂ ತೊಳೆದ ನೀರು ಈ ಕಡೆ ಬರಾಕತ್ತ ಜಲ್ದಾಗ ಇದಾಕತ್ತ, ಕಡಿಮೆ ಆಗ್ಯಾರ ಮಂದಿ. ನಿಮ್ಗೆ ಅನ್ನಿಸ್ತಿರ್ಬೋದು ನಾನು ಆಕಾಶದ ವಿಡಿಯೋ ಮಾಡ್ತಿದ್ದೀನಿ ಅಂತ. ಇಲ್ಲಿ ನೋಡಿ, ಬಾವಿಯ ನೀರು ಆ ಲೆವೆಲ್ಗೆ ತಿಳಿಯಿದೆ. ಅಲ್ಲಿ ನೋಡ್ತಿರೋದು ಆಕಾಶ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ ನೋಡಿ. ನಾನು ನಿಮ್ಗೆ ಹೇಳ್ದ ಹಾಗೆ ಒಂದು 30-40-50 ವಯಸ್ಸಿನವ್ರಿಗೆ ಗೊತ್ತಿರ್ಬೋದು ಅಂತಂದೆ. ಆದರೆ ಇಲ್ಲಿರುವಂತಹ ಯಂಗ್ ಏಜ್ನ ಹುಡುಗರಿಗೂ ಗೊತ್ತಿದೆ. ಅಂದರೆ ಬೆರಳೆಣಿಕೆಯಷ್ಟು ಜನಗಳಿಗೆ ಗೊತ್ತಿರುತ್ತೆ. ನಿಮ್ಮ ಹೆಸರು? ನಯನ್ ಅಂತ. ನಿಮ್ಮದು? ಗುರುಬಸವಣ್ಣ. ನಿಮ್ಮದು? ಗೌತಮ್. ಸೊ ಎಲ್ಲಿ ಓದೋದು ನೀವೆಲ್ಲ? ಡಾನ್ ಬಾಸ್ಕೋ ಇಲ್ಲೇ ಇದಲ್ಲ? ಓಕೆ ಯಾವಾಗಿಂದ ಬರತ್ತೀರಿ ಇಲ್ಲಿ? ನಾವೊಂದು 7 ವರ್ಷ ಆಯ್ತು. ನಮ್ಮ ಪೇರೆಂಟ್ಸ್ ಮಾತ್ರ ಇಲ್ಲಿ 2ನೇ ಕ್ಲಾಸಿಂದ 3ನೇ ಕ್ಲಾಸಿಂದ ಇಲ್ಲೇ ಸೈಕಲ್ ತೊಳ್ಕೊಂಡು ಇಲ್ಲೇ ಬಂದು ಅಭ್ಯಾಸ ಅಂತಾರೆ. ಇದ್ರ ಬಗ್ಗೆ ಏನು ಎಷ್ಟು ಗೊತ್ತಾ? ಯಾರು ಕಟ್ಸಿದ್ದು ಏನಂತ? ಗೊತ್ತಣ್ಣ, ಇದ್ರ ಬಗ್ಗೆ ಇದು ಆರೋಗ್ಯಕ್ಕೆ ಒಳ್ಳೇದಂತಾರ, ಫಿಲ್ಟರ್ ನೀರ್ಕಿನ್ನ ಬೆಟರ್ ಅಂತಾರ. ಅಂದ್ರೆ ಇದ್ರಲ್ಲಿ ಯಾವುದೇ ಕಾಯಿಲೆ ರೋಗ ಏನ್ ಬರಲ್ಲ. ಹೌದೌದು, ಅದು ಇರ್ಬೋದು. ಮತ್ತೆ ಇದು ಯಾರು ಕಟ್ಸಿದ್ರು ಅಂತ ಏನೋ ಗೊತ್ತಾ? ಕಟ್ಸಿದ್ವಿ. ಓಕೆ ನೋಡಿದ್ರಲ್ವಾ, ನಾನು ಹೇಳಿದೆ ತಾನೆ, ಗೊತ್ತಿರುತ್ತೆ. ಆದರೆ ಅದರ ಹಿನ್ನೆಲೆ ಏನೋ ಅನ್ನೋದು ಗೊತ್ತಿರಲ್ಲ. ಸೊ ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಈ ಬಾವಿಗೆ ಅದೆಷ್ಟೋ ಜನ ರಾತ್ರಿ ಬಂದು ಕೂತ್ಕೊಂಡು ನೀರು ತುಂಬ್ಕೊಂಡು ಹೋಗಿದ್ದಾರೆ. ಅಷ್ಟು ಬ್ಯುಸಿ ಇರ್ತಿತ್ತು ಈ ಬಾವಿ. ಆದರೆ ಈಗ ಇದರ ಪರಿಸ್ಥಿತಿ ಕೇವಲ ಕಡಿಮೆ ಜನರು ಇದನ್ನು ಬಳಕೆ ಮಾಡ್ತಾ ಇದ್ದಾರೆ. ಕಾರಣ ಏನು ಅಂದರೆ ಅಲ್ಲಿ ಒಂದು ಗುಡ್ಡದಲ್ಲಿ ನೀರಿನ ಟ್ಯಾಂಕರ್ ಆಗಿದೆ, ಅದು ಊರಿಗೆ ನೀರನ್ನು ಸಪ್ಲೈ ಮಾಡುತ್ತೆ. ಆ ಸಪ್ಲೈ ಮಾಡಿದಂತಹ ನೀರು ಅದರಲ್ಲಿ ವೇಸ್ಟ್ ನೀರೇನಿರುತ್ತೆ ಅದು ಮತ್ತೆ ಈ ಕಡೆ ಬರುತ್ತೆ. ಸೊ ಅದು ಮತ್ತೆ ಈ ಜಲಿ ಒಳಗೆ ಮಿಕ್ಸ್ ಆಗ್ತಿದೆ ಅಂತ ತುಂಬ ಜನರು ಹೇಳ್ತಾರೆ. ಒಂದು ಕಡೆ ಯೋಚನೆ ಮಾಡಿದ್ರೆ ಬೇಜಾರಾಗುತ್ತೆ, ಇನ್ನೊಂದು ಕಡೆ ನೋಡಿದ್ರೆ ಈಗ ಈ ಕುಡಿಯೋ ನೀರನ್ನು ಬಳಸೋರು ತುಂಬ ಕಡಿಮೆ ಆಗಿದ್ದಾರೆ. ಈಗ ಎಲ್ಲರೂ ಕೂಡ ಫಿಲ್ಟರ್ ನೀರಿನ ಮೋಹಕ್ಕೆ ಒಳಗಾಗಿದ್ದಾರೆ. ಮೇಲಿಂದ ಬಂದಂತಹ ನೀರು ಇಡೀ ಊರಿಗೆ ಸಪ್ಲೈ ಆಗುತ್ತೆ. ಇಲ್ಲಿ ಕುಡಿಯೋಕ್ಕೆ ನೀರು ತುಂಬ್ಕೊಳಕ್ಕೆ ಬಂದಂತಹ ಜನ ವಿರೋಧ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಟ್ಯಾಂಕರಿಂದ ಬಂದಂತಹ ನೀರನ್ನು ಬಳಸೋರೆ ತುಂಬ ಜನ ಇದ್ದಾರೆ. ಹಾಗಾಗಿ ಅವರು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಅಲ್ಲಿ ನಿಮ್ಗೆ ಏನು ಕಾಣಿಸ್ತಾ ಇದೆ, ಈ ಈಚಲ್ ಗಿಡ ಅಡ್ಡಾಗಿದೆ, ಅಲ್ಲಿ ಬಾವಿ ಇರೋದು. ನೀವು ನೋಡ್ದಂಗೆ ಇಲ್ಲಿ ನೀರು ನಿಂತಿದೆ. ಸೊ ಈ ನೀರೆಲ್ಲ ಹೊಲಸು ನೀರು ಎಲ್ಲಿಂದ ಬರ್ತಾ ಇದೆ ಅಂದರೆ, ಇಲ್ಲಿ ರೋಡಿಗೆ ಒಂದು ಟ್ಯಾಂಕರ್ ಇದೆ. ಆ ಟ್ಯಾಂಕರಿಂದ ಬಂದಂತಹ ವೇಸ್ಟ್ ನೀರು ಇಲ್ಲಿ ನೋಡ್ಬೋದು ನೀವು, ಇಲ್ಲೆಲ್ಲ ಬಂದು ಸೊ ಇಲ್ಲಿಂದ ಹೋಗಿ ಆ ಬಾವಿ ಇದೆಯಲ್ವಾ, ಸೊ ಇಲ್ಲಿಂದನೇ ಒಳಗಡೆ ಹೋಗ್ತಾ ಬಾವಿಯ ಜಲಿ ಇದೆಯಲ್ಲ ಅಲ್ಲಿ ಟಚ್ ಆಗ್ತಿದೆ ಅಂತೆ. ಹಾಗಾಗಿ ಊರಿನ ಜನ ಹೇಳೋದು ಏನು ಅಂದರೆ, ಈ ಒಂದು ವೇಸ್ಟ್ ನೀರು ಜಲಿಯಲ್ಲಿ ಹೋಗಿ ಮಿಕ್ಸ್ ಆಗಿ ಸ್ವಲ್ಪ ಸಪ್ಪಗಾಗಿದ್ದಾವೆ ನೀರು ಅಂತ ಹೇಳ್ತಾರೆ. ಗೊತ್ತಿಲ್ಲ ಮಿಕ್ಸ್ ಆಗ್ತಿದೆಯೋ ಇಲ್ಲೋ ಅಂತ. ಆದರೆ ಮೊದಲಿಗಿಂತ ಈಗ ಸ್ವಲ್ಪ ಸಪ್ಪಗಾಗಿದ್ದಾವೆ ಅಂತ ಆ ಊರಿನ ಒಬ್ಬರು ಹಿರಿಯರು ಹೇಳಿದ್ದನ್ನು ಕೇಳಿಸ್ಕೊಂಡ್ರಿ ನೀವು ಹಿಂದ್ಗಡೆ ಏನು ನೋಡ್ತಿದ್ರೆ, ಇದು ಡಾನ್ ಬಾಸ್ಕೋ ಸ್ಕೂಲು. ಈ ಸ್ಕೂಲಿಂದ ನೀವು ಬಂದ್ರಿ ಅಂತಾದರೆ ಲೆಫ್ಟಿಗೆ, ಸೊ ಈ ರೋಡು ಮುಂದೆ ಹೋಗುತ್ತೆ, ಇದು ಡಾನ್ ಬಾಸ್ಕೋ ಸ್ಕೂಲು. ಈ ಕಡೆ ಲೆಫ್ಟಿಗೆ ಹಿಂಗೆ ಕಲ್ಲು ಕಾಣಿಸ್ತಿದೆಯಲ್ವಾ,
ಸೊ ಅಲ್ಲಿ ನೋಡಿ, ಅಲ್ಲಿ ಸಣ್ಣ ದಾರಿ ಕಾಣಿಸ್ತಾ ಇದೆಯಲ್ಲ, ಆ ದಾರಿ ಮುಖಾಂತರ ಹೋದ್ರೆ ನಿಮಗೆ ಮಾವಿನಕೆರೆ ಬಾವಿ ಸಿಗುತ್ತೆ. ಇದಾಗಿತ್ತು ನೋಡ್ರಿ ಇವತ್ತಿನ ವಿಡಿಯೋ. ಹೆಂಗೆ ಅನಿಸ್ತ್ರಿ? ಜಾಸ್ತಿ ಏನಿಲ್ರಿ. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ, ಇಷ್ಟ ಆಗಿರಲಿಲ್ಲ ಅಂದ್ರೆ ಮುಲಾಜಾ ಇಲ್ಲ ಡಿಸ್ಲೈಕ್ ಮಾಡ್ರಿ. ಸಿಗೋಣ ಮತ್ತೊಂದು ಹೊಸ ವಿಡಿಯೋ ಒಳಗೆ. ನಿಮ್ಮೂರಿನ ಇತಿಹಾಸ ಅಥವಾ ನಿಮ್ಮೂರಿನ ಯಾರಿಗೂ ಗೊತ್ತಿಲ್ಲದೆ ಇರುವಂಥ ಜಾಗಗಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಇದೆ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ಸನ್ನು ಕಳಿಸಿ. ನಾನು ಬಂದು ನಿಮ್ಮೂರನ್ನ ಎಕ್ಸ್ಪ್ಲೋರ್ ಮಾಡಿ ಸಾಧ್ಯವಾದಷ್ಟು ಜನರಿಗೆ ತಲುಪಿಸೋ ಪ್ರಯತ್ನ ಮಾಡ್ತೀನಿ. ಸಿಗೋಣ್ರಿ ಮತ್ತೊಂದು ಹೊಸ ವಿಡಿಯೋ ಒಳಗೆ. ಯಾರ್ಯಾರು ವಿಡಿಯೋನ ಪೂರ್ತಿ ನೋಡಿದ್ರೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಆ್ಯಂಡ್ ಇನ್ನೊಂದನ್ನು ಮರಿಬೇಡ್ರಿ, ಯಾವ್ದು ಗೊತ್ತಲ್ರಿ, ಶೇರ್ ಮಾಡೋದನ್ನು. ಯಾಕಂದರೆ ಶೇರಿಂಗ್ ಈಸ್ ಕೇರಿಂಗ್.